ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೆಡ್ಸ್ ಯೂಟ್ಯೂಬ್ ಚಾನಲ್. ಇದೇನಿದು ಮಹೀಸ್ ಗ್ರೀನ್ ಬೆಡ್ಸ್ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಯಾವ ರೀತಿಯ ಮಣ್ಣು ಮಿಕ್ಸ್ಚರ್ ತಗೋಬೇಕು, ಯಾವ ಗಿಡ ಹಾಕಬೇಕು, ಯಾವ ಟೈಮಲ್ಲಿ ಹಾಕಬೇಕು, ಯಾವ ರೀತಿ ಗೊಬ್ಬರಗಳನ್ನ ಹಾಕ್ತೀನಿ, ಈ ರೀತಿಯದ್ದೇ ಬರೀ ಮಾಹಿತಿ ನೀಡ್ತಿದ್ದಂಥವ್ರು ಇವತ್ತು ಕಿಚನಲ್ಲಿ ಏನೋ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬಹುದು. ಸೊ ಇದು ಕೂಡ ನನ್ನ ಗಾರ್ಡನ್ ರಿಲೇಟೆಡ್ ವಿಡಿಯೋನೇ. ಇದು ಒಂದು ವಿಶೇಷವಾದಂತಹ ಟೀ. ಇತ್ತೀಚಿನ ದಿನಗಳಲ್ಲಿ ಬಹಳ ವ್ಯಾಪಕವಾಗಿ ಪ್ರಸಿದ್ಧಿ ಹೊಂದುತ್ತಾ ಇರುವಂತಹ ಟೀ ಮತ್ತು ಅಷ್ಟೇ ಆರೋಗ್ಯ ಪ್ರಯೋಜನಗಳು ಇರುವಂತಹ ಟೀ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಶಂಕುಪುಷ್ಪ ಟೀ. ಸುಮಾರು ತಿಂಗಳುಗಳಿಂದ ನಾನು ಈ ಶಂಕುಪುಷ್ಪ ಟೀ ಮಾಡಬೇಕು, ನಾನು ನನ್ನ ಗಾರ್ಡನಲ್ಲಿ ಒಂದು ಗಿಡವನ್ನು ಬೆಳೆಸಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಈಗ ಆಲ್ರೆಡಿ ಅದು ತುಂಬ ದೊಡ್ಡ ಗಿಡವಾಗಿ ಬೆಳೆದು ಸಾಕಷ್ಟು ಹೂಗಳು, ದಿನಕ್ಕೆ 10 ಹೂಗಳನ್ನ ಬಿಡ್ತಿರೋ ಅಂಥದ್ದು. ಅಂಥ ಶಂಕುಪುಷ್ಪ ಟೀಯ ಮಹತ್ವ, ಪ್ರಯೋಜನಗಳು ಮತ್ತು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮ್ಮ ವ್ಯೂವರ್ಸ್ಗೆ ನಾನು ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಆ ಟೀ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕಾಗಿ ನಾನು ಒಂದು 5ರಿಂದ 6 ಶಂಕುಪುಷ್ಪ ಹೂಗಳನ್ನ ತಗೊಂಡಿದ್ದೀನಿ. ಆಲ್ರೆಡಿ ನಾನು ಮತ್ತು ನಮ್ಮ ಅಮ್ಮಂಗೋಸ್ಕರ ನಾನು ಈ ಟೀ ಮಾಡ್ಕೊಳ್ತಾ ಇರೋದ್ರಿಂದ 2 ಲೋಟ ನೀರನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಮತ್ತು ಹೂಗಳನ್ನ ನೀರು ಕುದಿ ಬಂದ ನಂತರದಲ್ಲಿ ಚೆನ್ನಾಗಿ ತೊಳೆದು ಹಾಕಬೇಕಾಗುತ್ತೆ. ಇಬ್ಬರಿಗಾದರೆ ಒಂದು 5 to 6 ಹೂಗಳಾದರೆ ಸಾಕಾಗುತ್ತೆ. ಮತ್ತು ಇತ್ತೀಚೆಗೆ ಇದು ಬಹಳ ಟ್ರೆಂಡಿಂಗಲ್ಲಿರುವಂತಹ ಟೀ ಮತ್ತು ಟ್ರೆಂಡಿಂಗಲ್ಲಿರುವಂತಹ ಫ್ಲವರ್ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಟ್ರೆಂಡಿಂಗ್ ಫ್ಲವರು ನನ್ನ ಗಾರ್ಡನ್ನಲ್ಲೂ ಇರಬೇಕು ಅಂತೇಳಿ ನಾನು ಹಾಕಿರೋ ಅಂಥದ್ದು. ಸೊ ನಿಮ್ಗೆ ಯಾರಿಗಾದರೂ ಕೂಡ ಶಂಕುಪುಷ್ಪ ಹೂ ಗಿಡವನ್ನು ಹೇಗೆ ಬೆಳೆಸೋದು, ಅದರ ಕಂಪ್ಲೀಟ್ ಡೀಟೇಲ್ ಬೇಕು ಅನ್ನೋರು ಕಮೆಂಟ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮಗಾಗಿ ನಾನು ಆ ಪೂರ್ತಿ ಇನ್ಫಾರ್ಮೇಷನ್ನ ನನ್ನ ವಿಡಿಯೋದ ಮೂಲಕ ಶೇರ್ ಮಾಡ್ಕೊಳ್ತೀನಿ. ಪರ್ಸ್ನಲಿ ನಾನು ನಮ್ಮಮ್ಮ 3-4 ತಿಂಗಳುಗಳಿಂದ ಈ ಶಂಕುಪುಷ್ಪ ಟೀನ ಕುಡಿತಾ ಇರೋದ್ರಿಂದ ನಮಗೆ ಒಂದಷ್ಟು ನಮ್ಮ ದೇಹದಲ್ಲೇನೋ ಬದಲಾವಣೆಗಳು, ಒಂದು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ಒಂದು ಫೀಲ್ ಆಗಿರೋ ಅಂಥದ್ದು. ನಮ್ಮ ಅನುಭವಕ್ಕೆ ಬಂದಿರೋದನ್ನು ನಮ್ಮ ವ್ಯೂವರ್ಸ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಇವತ್ತು ಈ ಒಂದು ಟೀ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೂಗಳನ್ನ ಹಾಕಿದಾದಮೇಲೆ ಅದು ನೀರು ಬ್ಲೂ ಕಲರ್ಗೆ ಟರ್ನ್ ಆಗೋವರೆಗೂ ಕೂಡ ನಾವು ಹೂಗಳನ್ನ ಚೆನ್ನಾಗಿ ಅದರೊಳಗಡೆ ಕುದಿ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ನೀರಿನ ಕಲರ್ ಸ್ವಲ್ಪ ಚೇಂಜ್ ಆಗ್ತಿರೋ ಅಂಥದ್ದು. ಸಿಂಪಲ್ ರೆಸಿಪಿ. ನೀರೊಳಗಡೆ ನಾವು ಶಂಕುಪುಷ್ಪಗಳನ್ನ ಹಾಕಿ ಮಾಡುವಂತಹ ಟೀ. ಫೈನಲಿ ಟೀ ರೆಡಿಯಾಗಿರೋ ಅಂಥದ್ದು. ನೀವು ನೋಡ್ತಾ ಇರ್ಬೋದು, ನಾನು ಸೋಸ್ತಾ ಇರೋವಾಗ ಕಲರು ತುಂಬ ಒಂಥರ ಕ್ಲೀನ್ ವಾಟರ್ ಇರುತ್ತಲ್ಲ ಆ ರೀತಿ ಚೇಂಜ್ ಆಗಿರೋ ಅಂಥದ್ದು. ಶಂಕುಪುಷ್ಪ ಟೀಯ ಒಂದು ಆರೋಗ್ಯ ಪ್ರಯೋಜನಗಳನ್ನ ನೋಡೋದಾದರೆ ಅದು ತುಂಬ ಜ್ಞಾಪಕ ಶಕ್ತಿಗೆ ತುಂಬ ಅನುಕೂಲಕಾರಿಯಾಗಿರೋವಂಥದ್ದು. ಮತ್ತು ಯಾರಿಗೆಲ್ಲ ನಿದ್ರೆ ಬರ್ತಾ ಇಲ್ಲ ಅಂತ ಇದ್ದೀರೋ ಅಂಥವ್ರಿಗೂ ಕೂಡ ನಿದ್ರೆ ಬರೋದಕ್ಕೂ ಇದು ಸಹಾಯ ಆಗುತ್ತೆ. ಮತ್ತು ಚರ್ಮದ ಕಾಂತಿಗಂತೂ ಪರ್ಸ್ನಲಿ ನನಗೆ ಗೊತ್ತಿಲ್ಲ, ನಂಗೆ ಆ ಥರ ಫೀಲ್ ಆಗಿರೋವಂಥದ್ದು. ಸ್ಕಿನ್ಗೂ ಕೂಡ ತುಂಬ ಬಹಳ ಉಪಯುಕ್ತವಾದಂತಹ ಟೀ. ಮತ್ತು ಇದು ಡೈಜೆಸ್ಟಿವ್ ಸಿಸ್ಟಮ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಮತ್ತು ಮಧುಮೇಹಿಗಳಿಗೂ ಉತ್ತಮ ಅಂತ ಮಾಹಿತಿ ಇದೆ. ನನಗೆ ಅದ್ರ ಬಗ್ಗೆ ಯಾವುದೂ ಐಡಿಯಾ ಇಲ್ಲ ಮತ್ತು ಪ್ರೂಫ್ ಕೂಡ ಇಲ್ಲ ನನ್ನ ಹತ್ರ. ಹಾಗಾಗಿ ನನಗೆ ಗೊತ್ತಿರುವಂತಹ ಮತ್ತು ನಾನು ಪರ್ಸ್ನಲಿ ಯೂಸ್ ಮಾಡ್ತಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಅಂದರೆ ನಿಯಮಿತವಾಗಿ ಬಳಸಬೇಕು. ಯಾವುದನ್ನೇ ಆದರೂ ಕೂಡ ಅತಿಯಾದರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರಲ್ಲ, ಹಾಗಾಗಿ ನಿಯಮಿತವಾಗಿ ಡೈಲಿ ಒನ್ಸ್ ಕುಡಿಯೋದು ತುಂಬ ಉತ್ತಮವಾದಂಥದ್ದು. ಫೈನಲಿ ಶಂಕುಪುಷ್ಪ ಟೀ ರೆಡಿಯಾಗಿದೆ. ಅದಕ್ಕೆ ನಾವು ಸ್ವಲ್ಪ ಟೇಸ್ಟಿಗೆ ಮತ್ತು ನಮಗೆ ಕಹಿ ಅನುಭವ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 1 ಸ್ಪೂನು ಜೇನುತುಪ್ಪವನ್ನು ಕೂಡ ಹಾಕ್ಕೋಬೇಕು. ಸೊ ಜೇನುತುಪ್ಪ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಆ ಟೀಯನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಟೀ ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಒಂದು ಸಲ ನಾವು ಈ ಟೀನ ನಮ್ಮ ಅಪ್ಪಾಜಿ ಕೂಡ ಕೊಟ್ಟಿದ್ದು. ಇದೆಂಥ ಟೀ, ನನಗೆ ಮಾತ್ರ ನಾಳೆಯಿಂದ ಈ ಟೀ ಕೊಡಲೇಬೇಡಿ ಅಂತ ನಮ್ಮ ಅಪ್ಪಾಜಿ ಹೇಳಿದರು. ಹಾಗಾಗಿ ಅಮ್ಮ ಮತ್ತು ನನಗೋಸ್ಕರ ಮಾತ್ರ ಡೈಲಿ ಮಾಡ್ಕೊಳ್ತೀವಿ. ಇದು ಕೂಡ ನನ್ನ ಗಾರ್ಡನಲ್ಲಿ ಬೆಳೆದಿರುವಂತಹ ಹೂವೇ. ಇವಷ್ಟು ಕೂಡ ಯಾವುದೇ AI ಜನರೇಟೆಡ್ ಇಮೇಜಸ್ ಅಲ್ಲ.
ಸೊ ಇದಾಗಿತ್ತು ನನ್ನ ಶಂಕುಪುಷ್ಪ ಹೂವಿನ ಟೀ ತಯಾರಿಕೆಯ ವಿಡಿಯೋ. ಇದೇ ರೀತಿಯ ಆರೋಗ್ಯಕರ ಮಾಹಿತಿಗಳಿಗಾಗಿ ಮತ್ತು ಗಾರ್ಡನಿಂಗಲ್ಲಿ ಆಸಕ್ತಿ ಇರೋರು ಯಾವುದಾದ್ರೂ ವಿಚಾರಗಳು ಬೇಕು ಅಂತಂದರೆ ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.